ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ತುಂಬ ಹೆಲ್ದಿಯಾದ ಟೇಸ್ಟಿಯಾಗಿರುವಂತಹ ಒಂದು ಹೆಸರುಕಾಳು ದೋಸೆ ಹೇಗೆ ಮಾಡೋ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡಿ. ಇದಕ್ಕೋಸ್ಕರ ಹೆಸರುಕಾಳು ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ನಾನು. ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಮಾಡ್ತೀವಿ ಅಂತಂದರೆ ಅವತ್ತು ನೈಟೇ ನೆನೆ ಹಾಕ್ಕೊಂಬಿಡಿ. ಒಂದು ಗ್ಲಾಸ್ ಹೆಸರುಕಾಳು ಆಗಿಬಿಟ್ರೆ 1/4 ಕಪ್ಪಷ್ಟು ಅಕ್ಕಿ ತೊಗೊಂಡು ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ನೆನೆ ಹಾಕ್ಬಿಡಿ. ಒಂದು ರಾತ್ರಿ ಎಲ್ಲ ನೆನೆ ಇರಲಿ, ಬೆಳಗ್ಗೆ ಎದ್ದು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಇದನ್ನು ಮುಚ್ಚಿ ಎತ್ತಿಟ್ಕೊಂಡ್ಬಿಡೋಣ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ನಾನು ಫಸ್ಟು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಚಟ್ನಿ. ಕಡಲೆಬೀಜ ಹುರಿದಿದ್ದೀನಿ. ಹುರಿದಿರೋಂಥ ಕಡಲೆಬೀಜ, ಬೆಳ್ಳುಳ್ಳಿ, ಕೊಬ್ಬರಿ, ಹುಣಸೆ ಹಣ್ಣು, ಕರಿಬೇವು ಸತ ಹುರ್ಕೊಂಡಿದ್ದೀನಿ. ಅದನ್ನು ಸತ ಹಾಕ್ಕೊಂಡು ನಾನು ಹಸಿಮೆಣ್ಸಿನ್ಕಾಯಿ, ಈ ಚಟ್ನಿ ಅರ್ಧ ಆದಮೇಲೆ ಮತ್ತೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೊಂಡು ಚಟ್ನಿ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಇದು ಈಸಿ, ಎಲ್ಲರೂ ಮನೇಲಿ ಮಾಡ್ತಾನೆ ಇರ್ತೀರ. ಈ ಚಟ್ನಿ ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಇವತ್ತು ದೋಸೆಗೆ. ಇವಾಗ ಹೆಸ್ರು ಕಾಳೆಲ್ಲ ನೆಂದಿದೆ. ಇದು ನೀರು ತೆಗೆದುಬಿಟ್ಟು ಇನ್ನೊಂದು ನೀರು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸತಿ ತೊಳ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ದೋಸೆ ಬ್ಯಾಟರ್ ಥರ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಡಿ ಸಾಕು, ಮತ್ತೇನು ಹಾಕ್ಕೋಬೇಡಿ. ಒಬ್ಬೊಬ್ಬರು ಅಲ್ಲ ಬೆಳ್ಳುಳ್ಳಿ ಅಂತೆ ಎಲ್ಲ ಏನೇನೋ ಹಾಕ್ಕೊಳ್ತಾ ಇರ್ತಾರೆ. ಏನೂ ಹಾಕ್ಕೋಬೇಡಿ, ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಐರನ್ ತವ ತೊಗೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ನಾನು ಈರುಳ್ಳಿ ಅರ್ಧ ಕಟ್ ಮಾಡಿ ತವಾಗೆಲ್ಲ ಎಣ್ಣೆ ಸವರ್ತಾ ಇದ್ದೀನಿ. ಇವಾಗ ದೋಸೆ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಒಂದು ಪ್ಲೇಟು ಓಪನ್ನಾಗಿ ಇಡೋದಕ್ಕಿಂತ ಒಂದು ಪ್ಲೇಟ್ ಮುಚ್ಚಿದ್ರೆ ಮೇಲ್ಗಡೆ ಲೇಯರ್ ಸತ್ತ ಸ್ವಲ್ಪ ಹಸಿದೆಲ್ಲ ಹೋಗುತ್ತೆ. ಈ ರೀತಿ ಮಡಚಾಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ದೋಸೆನೂ ಸತ ನಾನು ಹಾಕ್ಕೊಳ್ತೀನಿ. ನೀವು ಕಡಲೆಬೀಜ ಚಟ್ನಿ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದು ಯಾವುದಾದ್ರು ಬೇರೆ ಚಟ್ನಿನ ಮಾಡ್ಕೋಬೋದು. ನನಗೆ ಈ ದೋಸೆ ಜೊತೆ ಕಡಲೆಬೀಜ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಅದೇ ಮಾಡ್ತೀನಿ ನಾನು ಯಾವಾಗಲೂ. ಇದನ್ನು ಆಂಧ್ರದಲ್ಲಿ ಮಾಡ್ತಾರೆ, ಅಲ್ಲಿ ಪೆಸರಟ್ಟು ಅಂತ ಹೇಳ್ತಾರೆ ದೋಸೆನ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಆಗುತ್ತೆ. ಯಾರಿನ್ನೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿಯಾಗಿರಲಿ. ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್. ನೋಡಿ ಇವಾಗ ಆಗಿದೆ ದೋಸೆ ಎಲ್ಲನೂ. ನಾನು ಬ್ರೇಕ್ಫಾಸ್ಟ್ ಜೊತೆ ಯಾವುದಾದ್ರು ಒಂದು ವೆಜಿಟೇಬಲ್ಸ್ ತಿಂತಾಯಿರ್ತೀನಿ. ಕ್ಯಾರೆಟ್ ಆಗಲಿ, ಬೀಟ್ರೂಟ್ ಆಗಲಿ. ನಾನು ಇನ್ನೊಂದು ಹೇಳೋದೊಂದೇ, ಜ್ಯೂಸ್ ಮಾಡ್ಕೊಂಡು ಕುಡಿಬೇಡಿ. ತರಕಾರಿಗಳನ್ನ ಹಾಗೆ ತಿನ್ನಿ, ಹಸಿಯಾಗಿ ತೊಳ್ಕೊಂಡು ನೀಟಾಗಿ. ಊಟದ ಜೊತೆ ಒಂದು ಅರ್ಧ ತರಕಾರಿ, ಹಸಿ ತರಕಾರಿ ತಿನ್ನಿ, ತುಂಬ ಹೆಲ್ದಿಯಾಗಿರುತ್ತೆ. ಥ್ಯಾಂಕ್ ಯು.